ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಯುದ್ಧಕಾಂಡದ ಮುಂದುವರಿದ ಭಾಗವನ್ನು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಯಸ್ಯ ದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾ ಪರಿಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠ ವಾದಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹಿಂದೆ ರಾವಣ ವಿಭೀಷಣನಿಗೆ ಅವಮಾನ ಮಾಡ್ತಾನೆ. ಅಲ್ಲಿಂದ ವಿಭೀಷಣ ತಾನು ಹೊರಡುತ್ತಾನೆ. ಆಕಾಶ ಮಾರ್ಗವಾಗಿ ಬಂದು ಆ ಜಾಗವನ್ನು ಖಾಲಿ ಮಾಡಿ ರಾಮ ಇದ್ದ ಕಡೆಗೆ ಹೊರಡ್ತಾನೆ ಅಂತ ಹೇಳಿದ್ವಿ. ಅಬ್ರವೀತ್ ತದಾ ವಾಕ್ಯಂ ಜಾತ ಕ್ರೋಧೋ ವಿಭೀಷಣ ಅಂತರಿಕ್ಷಗತ ಶ್ರೀಮಾನ್ ಭ್ರಾತಾ ವೈ ರಾಕ್ಷಸಾಧಿಪಂ. ಅಂದರೆ ರಾವಣ ಇದ್ದ ಜಾಗದಿಂದ ಅಂತರಿಕ್ಷಕ್ಕೆ ಹಾರಿದ. ಅವರೆಲ್ಲ ಮಾಯಾವಿಗಳು. ಅವರಿಗೆ ಅಂತರಿಕ್ಷಕ್ಕೆ ಹೋಗೋದು, ಮಾಯವಾಗೋದು ಇದೆಲ್ಲ ಗೊತ್ತಿರತಕ್ಕಂತಹ ವಿದ್ಯೆ. ಹಾಗಾಗಿ ಅಂತರಿಕ್ಷಕ್ಕೆ ಹೋಗಿ ನೀನು ತುಳಿದಿರತಕ್ಕಂತಹ ಭೂಮಿಯಲ್ಲಿ ನಾನಿನ್ನು ಕಾಲಿಡೋದಿಲ್ಲಪ್ಪ, ಭಗವಂತ ಪರಮಾತ್ಮ ನನ್ನನ್ನು ಕಾಪಾಡೋದಕ್ಕೆ ಬೇರೆಯವರಿದ್ದಾರೆ ಅನ್ನುವ ಅರ್ಥದಲ್ಲಿ ಅವನು ಅಂತರಿಕ್ಷಗತಃ ಆಕಾಶಕ್ಕೆ ಹಾರಿದ. ಶ್ರೀಮಾನ್ ಭ್ರಾತಾವೈ ರಾಕ್ಷಸಾಧಿಪಂ. ಶ್ರೀಮಾನ್ ಅಂತ ಅಂದ್ರು. ಶ್ರೀಮಾನ್ ಅಂದ್ರೆ ಅವನು ಶ್ರೀಮಂತನಾದ ಅಂತ. ಧರ್ಮದ ವಿಚಾರವಾಗಿ ಶ್ರೀಮಂತಿಕೆ ಆಗಲಿ, ಒಳ್ಳೆಯ ಸದ್ನಡತೆಯ ವಿಚಾರದಲ್ಲಿ ಆಗಲಿ ಶ್ರೀಮಂತಿಕೆ, ಅವನಿಗೆ ಶ್ರೀಮಂತಿಕೆ ಬಂತು ಅಂತ. ಅವನು ಧರ್ಮಿಷ್ಠ ಹೋದೇ ಹೌದು. ಅವನಿಗೆ ಶ್ರೀಮಂತಿಕೆ ಹೇಗೆ ಬಂತು ಅಂದ್ರೆ ದುಷ್ಟ ರಾವಣನ ಆಸ್ಥಾನದಲ್ಲಿ ಇದ್ದನಾದ್ದರಿಂದ ಅಲ್ಲಿ ಅವನಿಗೆ ಶ್ರೀಮಂತಿಕೆ ಇರಲಿಲ್ಲ. ಈಗ ಅವನು ರಾಮನಿದ್ದ ಕಡೆಗೆ ಬರ್ತಾನಲ್ಲ, ಹಾಗಾಗಿ ಅವನಿಗೆ ಶ್ರೀಮಾನ್ ಅಂತ ಬಳಸ್ತಾರೆ. ಶ್ರೀಮಂತಿಕೆ ಬಂತು ಅಂತ ಹೇಳಿ. ಆಮೇಲೆ ಅಲ್ಲಿ ಮೇಲೆ ಹೋಗಿ ಕೂಡ ಸುಮ್ಮನೆ ಉಳಿಲಿಲ್ಲ ಅವನು. ಅಲ್ಲಿಂದ ಕೂಡ ಒಂದು ಪೀಸ್ ಆಫ್ ಅಡ್ವೈಸ್ ಎಷ್ಟು ವಿಧ ವಿಧವಾಗಿ ಹೇಳಿಬಿಡ್ತಾನೆ ಅಣ್ಣನಿಗೆ. ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪತ್ಯಸ್ಯ ಶ್ರೋತಾ ಚ ದುರ್ಲಭ. ಅಂದ್ರೆ ಅಪ್ಪ ರಾಜ, ನಿನ್ನನ್ನು ಹೊಗಳತಕ್ಕಂತಹವರು, ನೀನು ಹೇಳಿದ್ದಕ್ಕೆಲ್ಲ ಸೈ ಎನ್ನುವರು, ರಾಜನನ್ನ ಬಹುಪರಾಕ್ ಅಂತ ಹೇಳ್ತಕ್ಕಂತಹವರು, ನೀವು ಹೇಳಿದ್ದಕ್ಕೆಲ್ಲ ಹೌದು ಹೌದು ಅನ್ನತಕ್ಕಂತಹವರು ಬಹಳ ಸುಲಭವಾಗಿ ಸಿಕ್ಕಿಬಿಡ್ತಾರೆ ನಿನಗೆ. ಯಾಕೆಂದ್ರೆ ಅವರ ಆಸೆಗಳು ಈಡೇರಬೇಕಾದ್ರೆ ರಾಜನನ್ನ ಒಳ್ಳೆಯ ಬುಕ್ಸ್ನಲ್ಲಿ ಇಟ್ಟುಕೊಂಡ್ರೆ ತಾನೆ. ಹಾಗಾಗಿ ರಾಜನಾಗಲಿ ಇನ್ನೊಬ್ಬರಾಗಲಿ ಅವರಿಂದ ಪ್ರಯೋಜನ ಪಡೆಯತಕ್ಕಂತಹ ಜನಗಳು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಇವರು ಏನು ಹೇಳಿದ್ರು ಹೌದು 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 ಅಂತಕ್ಕಂಥ ಸ್ವಭಾವ ಇರ್ತದೆ. ಹಾಗಾಗಿ ಸುಲಭವಾಗಿ ಸಿಗ್ತಾರಪ್ಪ. ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ. ಪ್ರಿಯವನ್ನು ಹೇಳ್ತಕ್ಕಂತಹ ಜನವರು, ನೀವು ಹೇಳಿದ್ದಕ್ಕೆಲ್ಲ ಹೌದು ಹೌದು ಅನ್ನತಕ್ಕಂತಹವರು ಬಹಳ ಸುಲಭವಾಗಿ ಸಿಗ್ತಾರೆ. ಆದ್ರೆ ಅಪ್ರಿಯಸ್ಯ ಚ ಪತ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ನಿನಗೆ ಹೇಳಬೇಕಾದ ಸತ್ಯವನ್ನ ಹೇಳುವುದರ ವಿಚಾರದಲ್ಲಿ ಹಿಂಜರಿಯದೆ, ಅಪ್ರಿಯವಾದರೂ ಪಥ್ಯವಾದದ್ದು. ಪಥ್ಯ ಅಂದ್ರೇನು? ಇವಾಗ ನಮಗೆ ಕಾಯಿಲೆ ಬಂದ್ರೆ ಪಥ್ಯ ಮಾಡ್ತಾರೆ ಅಂತ. ಯಾವುದನ್ನು ಮಾಡಬಾರ್ದು. ಇವಾಗ ನೀವು ಎಣ್ಣೆ ತಿನ್ಬೇಡಿ, ಜಾಸ್ತಿ ಖಾರ ತಿನ್ಬೇಡಿ ಅಂದ್ರೆ ಅದು ಪಥ್ಯ. ಅದು ನಿನಗೆ ಒಳ್ಳೇದಲ್ಲ, ನಿನ್ನ ದೇಹಕ್ಕೆ ಒಳ್ಳೇದಲ್ಲ ಅನ್ನೋ ವಿಚಾರವನ್ನು ಹೇಳ್ತಕ್ಕಂಥವ್ರು. ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಹಾಗೆ ಹೇಳ್ತಕ್ಕಂಥವ್ರು ಬಹಳ ಕಡಿಮೆನಪ್ಪ. ಆ ರೀತಿಯಲ್ಲಿ ನಾನು ನಿನಗೆ ಹೇಳಿದ್ದೇನೆ, ನಾನು ಹೇಳಿದ್ದು ನಿನಗೆ ಇಷ್ಟವಾಗಲಿಲ್ಲ, ಆದ ಕಾರಣ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀಯಾ, ಪರವಾಗಿಲ್ಲ. ಬುದ್ಧಿ ಕಾಲಸ್ಯ ಪಾಶೇಣ ಸರ್ವಭೂತಾಪಹಾರಿಣಃ ನನಶ್ಯಾಂತಮುಪೇಕ್ಷಂತ್ವಾಂ ಪ್ರದೀಪ್ತಂ ಶರಣಂ ಯಥಾ. ನೀನು ಕಾಲಪಾಶಕ್ಕೆ ಸಿಕ್ಕ ಹಾಕ್ಕೊಂಡಿದ್ದೀಯಾ, ಅನರ್ಥಗಳನ್ನು ಮಾಡಿಕೊಂಡಿದ್ದೀಯಾ. ಇನ್ನು ಯಾವ ಒಳ್ಳೆಯ ಮಾತು ನಿನ್ನನ್ನು ಕಾಪಾಡುವ ಪರಿಸ್ಥಿತಿಯಲ್ಲಿಲ್ಲ.
ನೀನು ನಿನ್ನ ಜೀವನವನ್ನು ನಾಶ ಮಾಡಿಕೊಳ್ಳೋದಕ್ಕೆ ಸಿದ್ಧನಾಗಿಯೇ ನಿಂತಿದ್ದೀಯಾ. ಆದ್ದರಿಂದ ಇಂತಹ ಸ್ಥಿತಿಗಳಲ್ಲಿ ನಾನು ಹೇಳತಕ್ಕಂತಹ ಮಾತುಗಳು ನಿನಗೆ ಹಿಡಿಸ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಅಂತರಿಕ್ಷಗತನಾಗ್ತಾನೆ. ಸ್ವಸ್ಥಿತೇಸ್ತು ಗಮಿಷ್ಯಾಮಿ, ನಿನಗೆ ಒಳ್ಳೆಯದಾಗಲಿಪ್ಪ, ನಾನು ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಅವನು ಸುಖೀ ಭವ, ನೀನು ಚೆನ್ನಾಗಿರು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಇತ್ಯುಕ್ತ್ವಾ ಪರಿಶಂ ವಾಕ್ಯಂ ರಾವಣಾನುಜಂ ಆಜಗಾಮ ಮುಹೂರ್ತೇನ ಯತ್ರ ರಾಮಸ್ಸ ಲಕ್ಷ್ಮಣಃ ಅಂತ ಹೇಳಿ. ಅಂದ್ರೆ ಆ ಮುಹೂರ್ತದಲ್ಲಿ ಅವರೆಲ್ಲ ಅಂತರಿಕ್ಷವಾಗಿ ಹಾರತಕ್ಕಂತಹವರು ಮಾಯಾವಿಗಳು ಅಂತ ಹೇಳಿದ್ದಲ್ವಾ. ಇತ್ಯುಕ್ತ್ವಾ ಪರಿಶಂ ವಾಕ್ಯಂ, ಈ ಮಾತನ್ನ ಹೇಳಿ ರಾವಣಾನುಜಂ, ರಾವಣನಿಗೆ ಈ ಮಾತನ್ನ ಹೇಳಿದ ರಾವಣಾನುಜ, ರಾವಣನ ತಮ್ಮನಾದಂತಹ ವಿಭೀಷಣ ಆ ಜಗಾಮ ಮುಹೂರ್ತೇನ, ಬಂದು ಬಿಟ್ಟ ಅಂತಾನೆ. ರಾಮ ಯತ್ರ ರಾಮಸ್ಸ ಲಕ್ಷ್ಮಣಃ, ಎಲ್ಲಿ ರಾಮ ಎಲ್ಲಿ ರಾಮನೋ ಎಲ್ಲಿ ಲಕ್ಷ್ಮಣನೋ ಅಲ್ಲಿಗೆ ಬಂದು ಬಿಟ್ಟ ಅಂತ ಹೇಳಿದ್ರು. ಇದರಲ್ಲಿಯೂ ಕೂಡ ವಾಲ್ಮೀಕಿಗಳ ವಿಶೇಷತೆ ಇದೆ. ರಾಮ ಇದ್ದ ಜಾಗದಲ್ಲಿ ಲಕ್ಷ್ಮಣ ಇರುವುದು ಸಿದ್ಧವೇ, ಆದರೂ ಕೂಡ ಯತ್ರ ರಾಮಸ್ಸ ಲಕ್ಷ್ಮಣ ಅಂತ ಯಾಕೆ ಬಳಸಿದ್ರು ಅನ್ನುವ ಒಂದು ಪ್ರಶ್ನೆ. ಎರಡನೆಯದು ಆ ಜಗಾಮ ಅಂದ್ರೆ ಬಂದ ಅಂತ ಹೇಳಿ. ಸಾಮಾನ್ಯವಾಗಿ ನಮ್ಮ ಮನೆಗೆ ನಾವು ಬರೋದಾದ್ರೆ ಬಂದ್ವಿ ಅಂತೀವಿ, ಬೇರೆಯವ್ರ ಮನೆಗೆ ಹೋಗೋದಾದ್ರೆ ಏನ್ ಹೇಳ್ತೀವಿ, ಹೋದವು ಅಂತ ಹೇಳ್ತೀವಿ. ಆದ್ರೆ ಇವನು ಬಂದೆವು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದು ಯಾತಕ್ಕೆ ಅನ್ನೋದನ್ನು ಕೂಡ ಸ್ವಲ್ಪ ವಿಮರ್ಶೆ ಮಾಡೋಣ. ಯತ್ರ ರಾಮಸ್ಸ ಲಕ್ಷ್ಮಣ ಅಂತ ಹೇಳಿ ಇದು ಮುಂದೆ ನಮಗೆ ಬೇಕಾಗ್ತದೆ, ಅದಕ್ಕೋಸ್ಕರ ಈಗ ನಾನು ಪೂರ್ವ ಪೀಠಿಕೆಯಾಗಿ ಹೇಳ್ತಾ ಇದ್ದೇನೆ. ಲಕ್ಷ್ಮಣ ಇರುವ ಜಾಗದಲ್ಲಿ, ಲಕ್ಷ್ಮಣ ಭಾಗವತೋತ್ತಮ ಪರಮಾತ್ಮನ ಕೈಂಕರ್ಯದಲ್ಲಿ ಇರತಕ್ಕಂತಹ ರಾಮನ ಕರುಣೆ ಲಕ್ಷ್ಮಣ ಇದ್ದಲ್ಲಿ ಜಾಸ್ತಿ. ಲಕ್ಷ್ಮಣ ಗುರುವಿನ ಬಾದಿಯಲ್ಲಿ ಕೆಲಸ ಮಾಡ್ತಾನೆ, ಅವನು ಕರುಣೆಯ ಕಡಲಿಗೆ ಸೇತುವೆಯನ್ನ ಕಟ್ಟುತ್ತಾನೆ. ಭಕ್ತನಿಗೂ ಮತ್ತೆ ಭಗವಂತನಿಗೂ ಮಧ್ಯದಲ್ಲಿ ಗುರುವಿನ ರೂಪದಲ್ಲಿ. ಹಾಗಾಗಿ ಲಕ್ಷ್ಮಣ ಭಾಗವತೋತ್ತಮನಾದಂತಹ ಲಕ್ಷ್ಮಣ ಇರುವ ಮತ್ತು ರಾಮನಿರುವ ಜಾಗಕ್ಕೆ ಆ ಜಗಾಮ ಬಂದು ಸೇರಿದ ಅಂತ ಹೇಳಿ. ಆ ಜಗಾಮ ಅಂತ ಯಾಕೆ ಬಳಸಿದ್ರು ಅಂದ್ರೆ ವತ್ಸ ಗಾಮಿವ ಮಾತರಂ ಅಂತಾರೆ ವ್ಯಾಕರಣಕಾರರು ಹೇಳೋದು. ಇದಕ್ಕೆ ಅರ್ಥವನ್ನ ಬಿಡಿಸ್ತಾರೆ. ಒಂದು ಹಸು ಮೇಯಕ್ಕೆ ಹೋಗಿರತ್ತೆ ಅಂತ ಇಟ್ಕೊಳ್ಳೋಣ, ಅದು ವಾಪಸ್ಸು ಮನೆಗೆ ಬಂದಾಗ ಅದನ್ನ ಕಟ್ಟಿದ್ದ ಕರುವನ್ನ ಬಿಚ್ಚಿದರೆ ಯಾವ ರೀತಿ ತಾಯಿಯ ಕಡೆಗೆ ಓಡಿ ಹೋಗುತ್ತೋ ಆ ರೀತಿಯಲ್ಲಿ ಅವನು ಜೀವಾತ್ಮನಾದಂತಹ ವಿಭೀಷಣ ಪರಮಾತ್ಮನಾದಂತಹ ರಾಮನ ಹತ್ತಿರಕ್ಕೆ ಲಕ್ಷ್ಮಣನ ಮೂಲಕ ಬರ್ತಾನೆ. ಅಂದ್ರೆ ಮುಂದೆ ಕೂಡ ಅವನು ಹೇಳಬೇಕಾದರೆ ನೇರವಾಗಿ ಹೇಳುವುದಿಲ್ಲ, ಹೇಳೋದನ್ನ ಲಕ್ಷ್ಮಣನ ಮುಖಾಂತರ ಹೇಳ್ತಾನೆ, ಸುಗ್ರೀವನ ಮುಖಾಂತರ ಹೇಳ್ತಾನೆ ಹೊರತು ನೇರವಾಗಿ ರಾಮನ ಕೈಯಲ್ಲಿ ಹೇಳೋದಿಲ್ಲ. ಇದರ ಅರ್ಥ ಬಹಳ ಸುಲಭವಾಗಿ ನಾವು ತಿಳ್ಕೊಳ್ಬೇಕು. ಎಲ್ಲಿಯವರೆಗೆ ಜೀವಾತ್ಮ ಪರಮಾತ್ಮನ ಸಂಬಂಧವನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿಯವರೆಗೂ ನಾವು ರಾಮಾಯಣವನ್ನು ಕೇಳಿ ಕೂಡ ಪ್ರಯೋಜನವಿಲ್ಲ. ವೃಥಾ ನಮ್ಮ ಮಾನವ ಜೀವನದಲ್ಲಿ ಬೇಕಿಲ್ಲದಷ್ಟು ಇದು ಕಷ್ಟಗಳನ್ನ ಕಾರ್ಪಣ್ಯಗಳನ್ನ ಅನುಭವಿಸಿದರೂ ಕೂಡ ಅದು ಎಳ್ಕೊಂಡು ಹೋಗುವಂತಹ ಕೆಟ್ಟ ದಾರಿಗಳಲ್ಲಿಯೇ ಹೋಗ್ತೀವಿ ಹೊರತು ಮಹಾ ಕರುಣಾಳುವಾದಂತಹ ಭಗವಂತನನ್ನ ಒಮ್ಮೆಯಾದರೂ ಮನಸ್ಪೂರ್ವಕವಾಗಿ ಒಬ್ಬ ಗುರುವಿನ ಮುಖಾಂತರವಾಗಿ ನಾವು ಒಮ್ಮೆ ಸೇವಿಸಿದರೆ ಆ ಭಗವಂತ ಕರುಣಾಳುವಂತೆ ಅವನು ನನ್ನ ಕಂದ ಈ ಕರುವನ್ನ ಯಾವ ರೀತಿ ಅದು ಗುದ್ದಿದರು, ಹಾಲು ಕುಡಿಬೇಕಾದ್ರೆ ತಾಯಿಗೆ ನೋವಾದರೂ ಕೂಡ ಆಹಾ ಬಾಮ್ಮ ಕಂದ ಅಂತ ಹೇಳಿ ಕರ್ಕೊಂಡು ಯಾವ ರೀತಿ ತಾಯಿ ತಬ್ಬಿಕೊಳ್ತಾಳೋ ಆ ರೀತಿ ಭಗವಂತ ತಬ್ಬಿಕೊಳ್ತಾನಂತೆ. ಹಾಗಾಗಿ ಆ ಜಗಾಮ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಕೆಲವರು ಪ್ರಶ್ನೆ ಕೇಳೋರು ಇದ್ದೇ ಇರ್ತಾರಲ್ವಾ, ಅವರು ಕೇಳ್ತಾರಂತೆ ಪ್ರಶ್ನೆಯನ್ನ ಸಾಮಾನ್ಯವಾಗಿ, ಏನ್ ಇವಾಗ್ಲೇ ಬರ್ಬೇಕಾಗಿತ್ತಾ, ಸೀತೆನ ಹಾರಿಸ್ಕೊಂಡು ಬಂದಲ್ಲ ರಾವಣ, ಅವಾಗ ಗೊತ್ತಿರ್ಲಿಲ್ವಾ ಅವನಿಗೆ ಅಂತ ಹೇಳಿ ಈ ಪ್ರಶ್ನೆಯನ್ನು ಜಾಂಬು ಅಂತ ಕೂಡ ಕೇಳ್ತಾನೆ. ಅದು ಮುಂದೆ ಬರ್ತದೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಪ್ರತಿಯೊಂದಕ್ಕೂ ಈಗ ಹಿಂದೆ ಏನಾಯಿತು, ಅವನು ಪ್ರಯತ್ನಗಳನ್ನ ಮಾಡ್ತಾನೆ ಕೊನೆಯವರೆಗೂ, ತುಟ್ಟ ತುದಿಯವರೆಗೂ ನಾನು ಏನಾದರೂ ಮಾಡಿ ರಾವಣನನ್ನ ಈ ಕೆಟ್ಟ ದಾರಿಯಲ್ಲಿ ಹೋಗೋದನ್ನ ತಡೀತೀನಿ ಅಂತಕ್ಕಂತಹ ಪ್ರಯತ್ನ ಮಾಡ್ತಾನೆ. ಆದರೆ ಯಾವಾಗ ಅವನ ಪ್ರಯತ್ನಗಳು ಶುದ್ಧ ನಡೆಯೋದೇ ಇಲ್ಲ ಆ ಸಮಯದಲ್ಲಿ ತಾನು ಏನಾದರೂ ಆಗಲಿ ಅಂತ ಹೇಳಿ ತ್ಯಾಗ ಮಾಡತಕ್ಕಂಥದ್ದು ಒಂದೇ ದಾರಿ, ಆದ್ದರಿಂದ ತ್ಯಾಗ ಮಾಡಿರ್ತಾನೆ. ಇದಕ್ಕೆ ವಿದುರ ನೀತಿಯಲ್ಲಿ ಒಂದು ಶ್ಲೋಕ ಇದೆ,
ತ್ಯಜೇದೇಕಂ ಕುಲಸ್ಯಾರ್ತೆ ಗ್ರಾಮಸ್ಯಾರ್ತೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ತೆ ಆತ್ಮಾರ್ತೆ ಪೃಥ್ವೀಂ ತ್ಯಜೇತ್ ಅಂತ ಹೇಳಿ. ಈ ವಿದುರ ನೀತಿಯಲ್ಲಿ ದುರ್ಯೋಧನ ಹುಟ್ಟಿದಾಗ ಧೃತರಾಷ್ಟ್ರ ವಿದ್ವಾಂಸರನ್ನ ಕರೆದು ನನಗೆ ಪುತ್ರ ಲಾಭವಾಗಿದೆ, ಅವನ ಜಾತಕವನ್ನು ಬರೆದು ಹೇಳಿ ಅಂತ ಕೇಳಿದಾಗ ಇವನಿಗೆ ಹೆಸರೇನಿಡೋಣ ಅಂತ ಕೇಳುವಾಗ ಅವರು ಹೇಳ್ತಾರಂತೆ, ಅಯ್ಯೋ ಇವನೊಬ್ಬನೇ ಸಾಕು ಕುರುಕುಲವನ್ನೆಲ್ಲ ಸಂಹಾರ ಮಾಡೋದಿಕ್ಕೆ, ಅಂಥ ಮಗ ಹುಟ್ಟಿದ್ದಾನೆ ಅಂತ ಹೇಳಿದಾಗ ವಿದುರ ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ತಾನೆ. ಅದು ಇಡೀ ಕುಲವನ್ನೇ ನಾಶ ಮಾಡುತ್ತೆ ಅಂದ್ರೆ ಆ ಮಗನನ್ನ ಈಗಲೇ ತೊರೆ, ಅವನನ್ನ ಈಗಲೇ ಸಾಯಿಸಿಬಿಡು, ಅಲ್ಲಾರ ಎಸ್ತು ಬಿಡು ಅಂತ ಹೇಳ್ತಾನೆ. ಅದಕ್ಕೋಸ್ಕರನೇ ಹೇಳ್ತೇನೆ, ತ್ಯಜೇದೇಕಂ ಕುಲಸ್ಯಾರ್ತೆ. ಒಂದು ಕುಲ ಉದ್ಧಾರವಾಗುತ್ತೆ ಅಂದ್ರೆ ಒಬ್ಬನನ್ನ ಸ್ಯಾಕ್ರಿಫೈಸ್ ಮಾಡಬೇಕು. ಒಂದು ಗೊಂಚಲ್ ಬಾಳೆಹಣ್ಣಲ್ಲಿ ಒಂದು ಬಾಳೆಹಣ್ಣು ಹಾಳಾಗಿದ್ರೆ ಅದನ್ನ ಫಸ್ಟ್ ತೆಗೆದಿಡಬೇಕು. ಒಬ್ಬನನ್ನ ಒಂದು ಕುಲ ಉದ್ಧಾರವಾಗಬೇಕು, ಉಳಿಬೇಕು ಅಂದ್ರೆ ಒಬ್ಬನನ್ನ ಕಳ್ಕೊಳ್ಳೋದಕ್ಕೆ ತಯಾರಾಗಿರ್ಬೇಕು. ಮತ್ತೆ ಒಂದು ಸಂಸಾರವೇ ಕಳ್ಕೊಂಡ್ರೂ ಪರವಾಗಿಲ್ಲ, ಒಂದು ಊರು ಉಳಿಯುತ್ತೆ ಅನ್ನೋದಾದ್ರೆ, ಒಂದು ಗ್ರಾಮಕ್ಕೋಸ್ಕರ ಒಂದು ಕುಲವನ್ನ ನಾಶ ಮಾಡಿದ್ರೂ ಪರವಾಗಿಲ್ಲ, ಒಂದು ಗ್ರಾಮವನ್ನೇ ನಾಶ ಮಾಡಿದ್ರೂ ಪರವಾಗಿಲ್ಲ, ರಾಷ್ಟ್ರಕ್ಕಾಗಿ ಮತ್ತೆ ನಾಶವಾಗುವಂತ ಸಂದರ್ಭದಲ್ಲಿ ಆತ್ಮವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಈ ಭೂಮಿಯನ್ನ ತ್ಯಾಗ ಮಾಡಿ ನಾವು ಹೊರಡಬೇಕು ಅನ್ನೋ ರೀತಿಯಲ್ಲಿ ವಿದುರ ಧೃತರಾಷ್ಟ್ರನಿಗೆ ಉಪದೇಶ ಹೇಳಿರ್ತಾನೆ. ತ್ಯಜೇದೇಕಂ ಕುಲಸ್ಯಾರ್ತೆ ಗ್ರಾಮಸ್ಯಾರ್ತೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ತೆ ಆತ್ಮಾರ್ತೆ ಪೃಥ್ವೀಂ ತ್ಯಜೇತ್. ಆ ರೀತಿ ಮುಖ್ಯವಾಗಿ ಅವನನ್ನ ಅಣ್ಣನನ್ನ ಕೊನೆಯವರೆಗೂ ಪ್ರಯತ್ನ ಪಟ್ಟ, ಏನೂ ಪ್ರಯೋಜನವಾಗಲಿಲ್ಲ. ಆವಾಗ ಅವನು ಅಲ್ಲಿಂದ ಬಂದಾಗ ಇವನು ಸಮುದ್ರದ ಮೇಲ್ಗಡೆಯಲ್ಲಿ ಹಾರಾಡ್ತಾ ಆಕಾಶದಲ್ಲಿದ್ದಾರೆ. ಆ ಸಮಯದಲ್ಲಿ ಇತ್ಯುಕ್ತ್ವಾ ಪರುಷಂ ವಾಕ್ಯಂ ರಾವಣಂ ರಾವಣಾನುಜ ಆಜಗಾಮ ಮುಹೂರ್ತೇನ ಯತ್ರ ರಾಮ ಸಲಕ್ಷ್ಮಣಃ. ಅಲ್ಲಿ ಬಂದ ಅಲ್ವಾ, ತಮಾತ್ಮ ಪಂಚಮಂ ದೃಷ್ಟ್ವಾ ಸುಗ್ರೀವೋ ವಾನರಾಧಿಪಃ ವಾನರೈಃ ಸಹ ದುರ್ದರ್ಶ ಚಿಂತೆಯಾಮಾಸ ಬುದ್ಧಿಮಾನ್. ಅಲ್ಲಿಂದ ಸುಗ್ರೀವ ಅದನ್ನ ನೋಡಿ ಯೋಚನೆ ಮಾಡಿ ಹೇಳ್ತಾನಂತೆ, ಚಿಂತಯಿತ್ವಾ ಮುಹೂರ್ತೋತು ವಾನರಾಸ್ತಮುವಾಚಃ. ಅವನು ವಾನರರಿಗೆಲ್ಲ ಹೇಳ್ತಾನಂತೆ, ಹನುಮಾನ್ ಪ್ರಮುಖಾನ್ ಸರ್ವಾನ್ ಇದಂ ವಚನಮುತ್ತಮಂ. ಈ ರೀತಿ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ, ಏಷ ಸರ್ವ ಇದೋಪೇತ ಚತುರ್ಭಿಃ ಸಹ ರಾಕ್ಷಸೈಃ. 4 ಜನ ರಾಕ್ಷಸರ ಜೊತೆಯಲ್ಲಿ ಆಯುಧಗಳನ್ನೆಲ್ಲ ಇಟ್ಟುಕೊಂಡಂತಹ ಒಬ್ಬ ಮನುಷ್ಯ ಬಂದಿದ್ದಾನೆ. ಇಲ್ಲಿ ರಾಕ್ಷಸೋಭ್ಯೇತಿ ಪಶ್ಯದ್ವಮಸ್ಮಾನ್ ಹಂತುಂ ನ ಸಂಶಯ. ನಮ್ಮನ್ನ ನಾಶ ಮಾಡೋದಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾನೆ. ಆ ಮಾತನ್ನ ಕೇಳಿ ತಕ್ಷಣ ಸುಗ್ರೀವ ವಚನ ಶ್ರುತ್ವ ಸರ್ವೇ ತೇ ವಾನರೋತ್ತಮಃ ಶಾಲಾನುದ್ಯಮ್ಯ ಶೈಲಾಂಶ್ಚ ಇದಂ ವಚನಮಬ್ರವೀತ್. ಅವರಿಗೆ ಗಾಬರಿನೇ ಆಗಿ ಹೋಗ್ಬಿಡುತ್ತೆ. ಅವರೇನ್ ಮಾಡ್ತಾರೆ, ಕಲ್ಲು ದೊಣ್ಣೆ ಮರಗಳನ್ನೆಲ್ಲ ಎತ್ತುಕೊಂಡು ರೆಡಿಯಾಗ್ಬಿಟ್ಟು ಏನ್ ಮಾಡೋಣ ಇವಾಗ ಅಂತ ಕೇಳ್ತಾರಂತೆ. ಮಾತಾಡ್ತಾ ಇರೋದನ್ನ ಕೇಳ್ಕೊಳ್ತಾನೆ ಯಾರು, ವಿಭೀಷಣ. ಜಾಣ ಹೇಳ್ತಾನೆ, ಸೌವಾಚ ಮಹಾಪ್ರಾಜ್ಞ ಸ್ವರೇಣ ಮಹತಾ ಮಹಾನ್ ಸುಗ್ರೀವಂ ತಾಂಶ್ಚ ಸಂಪ್ರೇಕ್ಷ ಖಸ್ತ್ವಂ ಏವ ವಿಭೀಷಣ. ಈ ವಿಭೀಷಣನು ಸುಗ್ರೀವನು ಇದನ್ನೆಲ್ಲ ಮಾತನಾಡ್ತಾ ಇರೋದನ್ನ ಕೇಳ್ಬಿಟ್ಟು ತಾನು ತನ್ನ ಪರಿಚಯವನ್ನ ಜೋರಾಗಿ ಹೇಳ್ಕೊಡ್ತಾನಂತೆ. ರಾವಣೋ ನಾಮ ಸಂವೃತ್ತೋ ರಾಕ್ಷಸೋ ರಾಕ್ಷಸೇಶ್ವರ ತಸ್ಯಾಹಮನುಜೋ ಭ್ರಾತ ವಿಭೀಷಣ ಇತಿ ಶ್ರುತಃ. ರಾವಣ ಅನ್ನತಕ್ಕಂತಹ ಒಬ್ಬ ರಾಕ್ಷಸ ಇದ್ದಾನೆ. ಆ ರಾಕ್ಷಸನ ತಮ್ಮ ನಾನು, ನನ್ನ ಹೆಸರು ವಿಭೀಷಣ ಅಂತ. ತೇನ ಸೀತಾ ಜನಸ್ಥಾನ ಧೃತ ಹೃತ್ವಾ ಜಟಾಯುಷಂ. ಜಟಾಯುವನ್ನ ಸಂಹಾರ ಮಾಡಿ ಸೀತೆಯನ್ನ ಜನಸ್ಥಾನದಿಂದ ಅಪಹಾರ ಮಾಡಿದ್ದ. ವೃದ್ಧಾಚ ವಿವಶಾದೀನ ರಾಕ್ಷಸಾಭಿ ಸುರಕ್ಷಿತ. ಅವಳನ್ನ ರಾಕ್ಷಸಿಯರ ಮಧ್ಯದಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾನೆ. ತಮಹಂ ಹೇತು ಬಿರ್ವಾಕ್ಯೈರ್ ವಿವಿಧೈಶ್ಚ ನಿದರ್ಶನಂ. ಅವನ್ನ ಬೇಕಾದಷ್ಟು ಒಳ್ಳೆ ಮಾತುಗಳನ್ನು ಹೇಳಿ ನೋಡಿದೆ ನಾನು, ಎಷ್ಟು ಹೇಳಿದ್ರು ಅವನೇನು ಕೇಳಲಿಲ್ಲ. ಸಾಧು ನಿರ್ಯಾತ್ಯ ತಾಂ ಸೀತಾ ರಾಮ ಏತಿ ಪುನಃ ಪುನಃ. ರಾಮನಿಗೆ ಸೀತೆಯನ್ನ ಒಪ್ಪಿಸಿ ಬಿಡು ಅಂತ ಎಷ್ಟು ಸತಿ ಹೇಳಿದೆ, ಆದರೆ ಅವನು ನನ್ನ ಮಾತನ್ನ ಕೇಳಲಿಲ್ಲ.
ಸಚನ ಪ್ರತಿಜಗ್ರಾಹ ರಾವಣ ಕಾಲಚೋದಿತ. ಅವನಿಗೆ ಕಾಲ ಸಮಾಪ್ತಿಯಾಗಿ ಬಂದಿದೆ ಅಂತ ಕಾಣುತ್ತೆ. ಅವನು ನನ್ನ ಮಾತಿಗೆ ಏನನ್ನು ಬೆಲೆ ಕೊಟ್ಟಿಲ್ಲ. ಸೋಹಂ ಪುರುಷತಸ್ತೇನ ದಾಸವಚ್ಚ ಅವಮಾನಿತ. ನನ್ನನ್ನ ದಾಸನಂತೆ ಅವಮಾನ ಮಾಡಿದ, ಜೀತದಾಳಿನಂತೆ ಅವಮಾನ ಮಾಡಿದ ಅಂತ ಹೇಳ್ತಾನೆ. ಯಾವ ರೀತಿ ಅವಮಾನ ಮಾಡಿದ ಅಂತ ಹೆಚ್ಚು ಇದರ ಬಗ್ಗೆ ವಿಮರ್ಶೆ ಇಲ್ಲ. ಸಾಮಾನ್ಯವಾಗಿ ಜೀತದಾಳನ ಯಾವ ರೀತಿ ನೋಡ್ಕೊಳ್ತಾರೆ ಅನ್ನೋದನ್ನ ನಾವೆಲ್ಲ ಗಮನಿಸಿದ್ದೀವಿ. ಹಿಂದಿನ ಕಾಲದಲ್ಲಿ ಕಷ್ಟ ಪರಿಸ್ಥಿತಿಗಳಲ್ಲಿ ಸಾಲದ ಹಣಕ್ಕೋಸ್ಕರ ಮಕ್ಕಳನ್ನ ಜೀತ ಇಡ್ತಾ ಇದ್ರು. ಅಂಥ ಪರಿಸ್ಥಿತಿಗಳಲ್ಲಿ ಜೀತದಾಳುಗಳನ್ನ ಒಂದು ಎತ್ತಿಗೂ ಕಡೆಯಾಗಿ ಒಂದು ಕತ್ತೆಗೂ ಕಡೆಯಾಗಿ ಬಳಸ್ತಾ ಇದ್ರು ಅನ್ನೋದನ್ನ ನಾವು ಬೇಕಾದಷ್ಟು ಓದಿದ್ದೀವಿ, ತಿಳಿದಿದ್ದೀವಿ. ಕಾಶ್ಮೀರದ ಒಬ್ಬ ರಾಮಾಯಣ ವ್ಯಾಖ್ಯಾನಕಾರರು ಹೇಳ್ತಾರೆ, ಅವನನ್ನ ವಿಭೀಷಣನನ್ನ ಎಡಗಾಲಿನಿಂದ ವಿಭೀಷಣನ ಎದೆಗೆ ಒದ್ದ ಅಂತ ಹೇಳಿ ಅವರು ವಿಮರ್ಶೆ ಮಾಡಿ ಹೇಳ್ತಾರೆ. ಏತತ್ ವಚನಂ ಶ್ರುತ್ವ, ಇಲ್ಲಿಂದ ಮುಂದಕ್ಕೆ ಅವನು ಪ್ರಾರ್ಥನೆ ಮಾಡ್ತಾನೆ. ನಿವೇದಯಿತ ಮಾಂ ಕ್ಷಿಪ್ರಂ ರಾಘವಾಯ ಮಹಾತ್ಮನೆ ಸರ್ವಲೋಕ ಶರಣ್ಯಾಯ ವಿಭೀಷಣ ಉಪಸ್ಥಿತಂ. ವಿಭೀಷಣ ಬಂದಿದ್ದಾನೆ ಅಂತ ಹೇಳಿ ಸರ್ವಲೋಕ ಶರಣ್ಯನಾದ ರಾಮನಿಗೆ ಹೇಳಿ ನಿವೇದನೆಯನ್ನು ಮಾಡಿ, ನಾನು ಇಲ್ಲಿ ಬಂದಿದ್ದೇನೆ, ನನ್ನನ್ನ ರಕ್ಷಣೆ ಮಾಡಲಿ, ನಾನು ನಿಮ್ಮ ಶರಣು ಆಗಿ ಬಂದಿದ್ದೇನೆ ಅಂತ ಹೇಳಿದನಂತೆ. ಈ ಜೀವಾತ್ಮನಾದಂತಹವರು ಎಷ್ಟು ಸೌಮ್ಯರಾಗಿರಬೇಕು, ಎಷ್ಟು ವಿಧೇಯರಾಗಿರಬೇಕು ಅನ್ನುವ ವಿಚಾರದಲ್ಲಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ. ಅವನು ವಿಭೀಷಣ ಜೀವಾತ್ಮ ತಾನು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ತನ್ನ ಅಭಿಮಾನ ದುರಭಿಮಾನಗಳನ್ನ ಸಮೇತ ದಾನ ಮಾಡಿ ಇವನ ಆಶ್ರಯಕ್ಕೆ ಬಂದಿದ್ದಾನೆ. ಯಾವ ರೀತಿ ಆ ಜೀವಾತ್ಮ ಅನ್ನತಕ್ಕಂಥವರು ಯಾವ ಭಾವನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಪರಮಾತ್ಮನ ಎದೆಯ ಮೇಲೆ ಕೌಸ್ತುಭಮಣಿ, ಕೃಷ್ಣನ ಎದೆಯ ಮೇಲೆ ಕೌಸ್ತುಭಮಣಿ ಯಾವ ರೀತಿ ಹೊಳೆಯುತ್ತೋ ಆ ರೀತಿ ಜೀವಾತ್ಮನಾದವನು ಸ್ವಯಂ ಪ್ರಕಾಶವಾದಂತಹ ಜೀವಾತ್ಮ ಇರಬೇಕು ಅಂತ ಹೇಳಿ. ಸ್ವಯಂ ಪ್ರಕಾಶ ಅಂದ್ರೆ ತನಗೆ ತಾನು ಪ್ರಕಾಶ ಕೊಟ್ಟು ಬೇರೆಯವರಿಗೂ ಪ್ರಕಾಶಿಸ್ತಕ್ಕಂತಹವರು, ತನ್ನಲ್ಲಿರತಕ್ಕಂತಹ ಕುಂದುಕೊರತೆಗಳನ್ನು ಅರ್ಥ ಮಾಡಿಕೊಂಡು ಆತ್ಮವಿಮರ್ಶೆ ಮಾಡಿ ತಾನು ಸರಿದಾರಿಯಲ್ಲಿ ಬರಬೇಕು ಅನ್ನುವ ಸದ್ಭಾವನೆಯಲ್ಲಿ ಭಗವಂತನನ್ನು ಆಶ್ರಯಿಸಿದರೆ ಅವನಂತೂ ಜೋರಾಗಿ ಯಾವ ರೀತಿ ಹೇಳ್ತಾನಂತೆ. ಅವನೇನು ಸಮಾಧಾನವಾಗಿ ಏನು ಹೇಳೋದಿಲ್ಲ. ಸೌವಾಚ ಮಹಾಪ್ರಾಜ್ಞ ಸ್ವರೇಣ ಮಹತಾ ಮಹಾನ್, ಗಟ್ಟಿಯಾಗಿ ಕೂಗಿ ಹೇಳ್ತಾನಂತೆ. ಏನಂತ? ರಾಮನ ಶರಣು ಬಂದಿದ್ದೆ. ನಿವೇದಯತ ಮಾಂ ಕ್ಷಿಪ್ರಂ ರಾಘವಾಯ ಮಹಾತ್ಮನ ಸರ್ವಲೋಕ ಶರಣ್ಯಾಯ ವಿಭೀಷಣ ಉಪಸ್ಥಿತಂ. ಸರ್ವಲೋಕ ಶರಣ್ಯನಾದಂತಹ ಆ ರಾಮನ ಬಳಿಗೆ ವಿಭೀಷಣ ಬಂದಿದ್ದೀನಿ ಅಂತ ಹೇಳಿ ನೀವು ಹೇಳಿ ಅಂತ ಹೇಳ್ತಾನೆ. ಭಗವಂತನಲ್ಲಿ ಶರಣಾಗತಿಯನ್ನ ಮಾಡಬೇಕಾದ್ರೆ ಎಲ್ಲವೂ ನಿನ್ನದೇ, ನನ್ನದೇನೂ ಇಲ್ಲ ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿ ಇರಬೇಕು. ಆ ಪರಮಾತ್ಮನೇ ಎಲ್ಲ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂಜಗತೆ, ಅಂದ್ರೆ ನನ್ನದೆಂಬುದು ಏನೂ ಇಲ್ಲ ಪ್ರಪಂಚದಲ್ಲಿ. ಈ ಜೀವಾತ್ಮ ಕೂಡ ನನ್ನದಲ್ಲ, ನನ್ನದು ಅನ್ನತಕ್ಕಂಥದ್ದು ಏನೂ ಇಲ್ಲ. ಆದ್ದರಿಂದ ಅವನೇನು ಹೇಳ್ತಾನೆ? ನಾನು ತ್ಯಕ್ವಾ ದಾರಾಂಶ ಪುತ್ರಾಂಶ, ಹೆಂಡತಿ ಮಕ್ಕಳನ್ನ ಸಮೇತ ಎಲ್ಲರನ್ನೂ ಕೂಡ ನಾನು ತ್ಯಾಗ ಮಾಡಿ ಬಂದಿದ್ದೇನೆ ನಿನ್ನಲ್ಲಿಗೆ, ನಿನ್ನನ್ನು ಶರಣು ಹೋಗಿದ್ದೇನೆ ಅಂತ ಹೇಳಿ ತೇನ ತ್ಯಕ್ತೇನ ಭುಂಜೀತ ಅಂತ ಹೇಳೋದಿಲ್ವಾ? ಆ ರೀತಿಯಲ್ಲಿ ಸರ್ವಸ್ವವನ್ನೂ ಕೂಡ ಅಹಂಕಾರ ಮಮಕಾರಾದಿಗಳನ್ನ ಪ್ರತಿಯೊಂದನ್ನೂ ತ್ಯಾಗ ಮಾಡಿ ನಾನು ನಿನ್ನಲ್ಲಿಗೆ ಬಂದಿದ್ದೇನೆ ಅಂತ. ಹಾಗೆ ಅದಕ್ಕೆ ನಮ್ಮಲ್ಲಿ ಉಪನಿಷದ್ ವಾಕ್ಯದಲ್ಲಿ ನ ಕರ್ಮಣ ನ ಪ್ರಜೆಯ ನ ಧನೇನ ತ್ಯಾಗೇ ನೈಕೇನ ಅಮೃತತ್ವ ಮಾನಸು ಅಂತ ಹೇಳ್ತಾನೆ. ಅಂದ್ರೆ ಸರ್ವಸ್ವವನ್ನು ನ ಕರ್ಮಣ ನ ಪ್ರಜೆಯ, ಪ್ರಜೆ ಅಂದ್ರೆ ಮಕ್ಕಳು ಅಂತ, ನ ಧನೇನ ಹಣದಿಂದನೂ ಅಲ್ಲ, ತ್ಯಾಗೇ ನೈಕೆ ಸರ್ವಸ್ವವನ್ನು ತ್ಯಾಗ ಮಾಡುವುದು. ಇಲ್ಲಿ ತ್ಯಾಗ ಮಾಡೋದು ಅಂದ್ರೆ ಯಾರಿಗೋ ಕೊಡೋದು ಇರೋದನ್ನ ಅಂತ ಅಲ್ಲ, ಸರ್ವಸ್ವವನ್ನು ಮಾನಾಪಮಾನಗಳನ್ನು ಒಳಗೊಂಡು ಪ್ರತಿಯೊಂದನ್ನು ಕೂಡ ಭಗವಂತನಲ್ಲಿ ತ್ಯಾಗ ಮಾಡಿಬಿಡುವುದು ಅಂತ ಹೇಳಿ ಅರ್ಥ. ಇಲ್ಲಿ ಅವನು ಸರ್ವಲೋಕ ಶರಣ್ಯಾಯ ಅಂತ ಹೇಳ್ತಾನೆ. ರಾಘವನಲ್ಲಿಯೇ ಏತಕ್ಕೆ ಅಂದ್ರೆ ಅವನು ಸರ್ವಲೋಕ ಶರಣ್ಯಾಯ, ಸರ್ವಲೋಕಕ್ಕೂ ಶರಣ್ಯನು. ಇಡೀ ಎಲ್ಲ ಶ್ಲೋಕ ಈ ಮೊದಲೇನೆ ಈ ರಘುವಂಶದಲ್ಲಿರತಕ್ಕಂತಹ ರಾಜರುಗಳಿದ್ದಾರಲ್ಲ, ಆ ರಾಜರುಗಳು ಎಲ್ಲ ಪ್ರತಿಯೊಬ್ಬರೂ ಶರಣ್ಯರೇ. ಅದರಲ್ಲಿಯೂ ವಿಶೇಷವಾಗಿ ರಾಮ ಪರಮಾತ್ಮ ಶ್ರೀಮನ್ನಾರಾಯಣನಾದ್ದರಿಂದ ಸರ್ವಲೋಕ ಶರಣ್ಯ, ಎಲ್ಲ ಲೋಕಗಳಿಗೂ ಅಂತಾನೆ. ಎಲ್ಲ ಲೋಕ ಅಂದ್ರೆ
14 ಲೋಕಗಳು ಲೆಕ್ಕ. ಕೆಳಗಿನ 7 ಲೋಕಗಳು, ಮೇಲಿನ 7 ಲೋಕಗಳು. ಅದಳ ವಿತಳ ಸುತಳ ಮಹಾತಳ ತಳ ತಳ ರಸ ತಳ ಪಾತಾಳ ಏನ್ ಹೇಳ್ತೀವಿ ಅದು 7 ಲೋಕಗಳು. ಮತ್ತೆ ಭೂಹು ಭುವಃ ಸುವಃ ಮಹಾ ಜನಃ ತಪಃ ಸತ್ಯಂ, ಈ ಸತ್ಯಲೋಕದವರೆಗೆ 7 ಲೋಕ. ಈ ಎಲ್ಲ ಲೋಕಗಳಿಗೂ ನಾಥನಾದವನು ಒಡೆಯನು ಅವನೇ. ಅವನಿಲ್ಲದೆ ಇರತಕ್ಕ ಅಣುರೇಣು ತೃಣಕಾಷ್ಟವಿನಲ್ಲಿಯೂ ಅವನಿದ್ದಾನೆ. ಅವನಿಲ್ಲದೆ ಇರತಕ್ಕಂತಹ ಜಾಗವಿಲ್ಲ, ಅವನಿಲ್ಲದೆ ಇರತಕ್ಕಂತಹ ಇದಿಲ್ಲ. ಹಾಗಾಗಿ ಅವನು ಮಹಾಶರಣ್ಯ. ಅಲ್ಲಿ ನಾವು ಈ ವಿಭೀಷಣನ ಶರಣಾಗತಿಯ ಘಟ್ಟ ಇದೆಯಲ್ಲ, ಇಡೀ ರಾಮಾಯಣದಲ್ಲಿ ಒಂದು ವಿಶೇಷವಾದಂತಹ ಘಟ್ಟ. ಅದರಲ್ಲಿಯೂ ಯುದ್ಧಕಾಂಡದಲ್ಲಿ ಈ ಘಟ್ಟದಲ್ಲಿ ನಾವು ಶರಣಾಗತಿಯನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ, ಪರಮಾತ್ಮನಲ್ಲಿ ಶರಣು ಹೋಗೋದು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಾವು ಏನೂ ಸಾಧನೆ ಮಾಡಿದಂತಲ್ಲ, ರಾಮಾಯಣದಿಂದ ಏನನ್ನೂ ನಾವು ತಿಳ್ಕೊಂಡು ಹೋದ್ವಿ ಅನ್ನೋ ಅರ್ಥವೂ ಇಲ್ಲ. ಹಾಗಾದ್ರಿಂದ ಈ ಪರಮಾತ್ಮ ಎಂಥ ದಯಾಳು, ಎಷ್ಟು ಕರುಣಾಳು ಅನ್ನುವ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಬೇಕು. ಎಲ್ಲ ನೋಡಿ, ಪ್ರತಿಯೊಂದು ಅವತಾರಗಳಲ್ಲಿಯೂ ಅವನು ಸಹಾಯ ಮಾಡೋದಕ್ಕೆ ಬರ್ತಾನೆ. ಇದು ನನ್ನದೇನೆ, ಪ್ರಪಂಚ ನಿನ್ನದು ಏನೂ ಇಲ್ಲ, ನಿನ್ನ ಜೀವಾತ್ಮವೂ ಕೂಡ ನಿನ್ನದಲ್ಲ, ನಿನ್ನಲ್ಲೇ ಇರತಕ್ಕಂಥ ಜೀವಾತ್ಮವೂ ನಿನ್ನದಲ್ಲ, ಅದು ನನ್ನ ವಶ ಅನ್ನೋ ರೀತಿಯಲ್ಲಿ ಭಗವಂತ ಇದ್ದಾನೆ ಅನ್ನೋದಕ್ಕೆ ಉದಾಹರಣೆಯಾಗಿ ವಾಮನಾವತಾರದಲ್ಲಿ ಇಡೀ ಭೂಮಿ ನನ್ನದು ಅಂತ ಹೇಳಿ ಒಂದು ಪಾದದಲ್ಲಿ ಭೂಮಿಯನ್ನು ಆಳದ, ಇಡೀ ಆಕಾಶವೇ ನನ್ನದು ಅಂತ ಇನ್ನೊಂದು ತ್ರಿವಿಕ್ರಮನಾಗಿ ಇನ್ನೊಂದು ಪಾದದಲ್ಲಿ ಆಕಾಶವನ್ನು ಆಳದ. ಮತ್ತೆ ಮನುಷ್ಯನಲ್ಲಿ ನಾನು ಅನ್ನತಕ್ಕಂಥ ಅಹಂಕಾರಾದಿ ಮಮತೆಗಳು ಏನಿದ್ದಾವೆ ಅದು ನಿನ್ನದಲ್ಲ ಅಂತ ಹೇಳಿ ಅವನ ತಲೆಯ ಮೇಲೆ ಕಾಲಿಟ್ಟು ಅವನನ್ನ ಪಾತಾಳಕ್ಕೆ ತಳ್ಳಿದ. ಹಾಗಾಗಿ ಏನೂ ಇಲ್ಲ ಅನ್ನತಕ್ಕಂತಹ ಮುದ್ರೆಯನ್ನು ಒತ್ತಿ ಹೋಗಿದ್ದಾನೆ ಈ ಪ್ರಪಂಚದಲ್ಲಿ ಅವನು ಭಗವಂತ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದೇನು ಅಂದ್ರೆ, ಏನೇ ಮಾಡಿದರೂ ಕೂಡ, ಏನೇ ನಡೆದರೂ ಕೂಡ ಎಲ್ಲ ನಿನ್ನಿಂದ. ನೋಡಿ, ನಾವಿಲ್ಲಿ ಇನ್ನೊಂದನ್ನು ತಿಳ್ಕೊಳ್ಬೇಕು. ನಾವು ಹಿಂದೆ ಸುಂದರಕಾಂಡದಲ್ಲಿ ನೋಡಿದ್ವಿ, ಹನುಮಂತ ಅಂಥ ಪರಮರಾಮ ಭಕ್ತ ಕೇವಲ ಒಂದು ಉಂಗುರದ ಸಹಾಯದಿಂದ ಸಮುದ್ರದನ್ನ ದಾಟಿದ. ಸೀತೆಯನ್ನು ಹುಡುಕುತ್ತೀನಿ ಅಂತ ಅಷ್ಟೊಂದು ಪ್ರಯತ್ನ ಪಟ್ಟ, ಕಡೆಗೆ ಖಿನ್ನನಾದ, ಮೆಂಟಲಿ ಡಿಪ್ರೆಸ್ಡ್. ಸಿಕ್ಲಿಲ್ವಲ್ಲಪ್ಪ, ಇಷ್ಟು ಹುಡುಕಿಯೂ ಸಿಕ್ಲಿಲ್ಲ, ನಾನು ಈಗ ಈ ಪರಿಸ್ಥಿತಿಯಲ್ಲಿ ವಾಪಸ್ ಹೊರಟೋದ್ರೆ, ಸುಗ್ರೀವನಿಗೆ ವಿಚಾರವನ್ನು ತಿಳಿಸಿದ್ರೆ ಸೀತೆ ಸಿಕ್ಲಿಲ್ಲ ಅಂತ, ಸುಗ್ರೀವ ಸತ್ತು ಹೋಗ್ಬಿಟ್ರೆ ಪ್ರಾಣ ಬಿಟ್ಟು ಬಿಡ್ತಾನೆ. ಅವನು ಪ್ರಾಣ ಬಿಟ್ಟರೆ ಲಕ್ಷ್ಮಣ ಪ್ರಾಣ ಬಿಟ್ಟು ಬಿಡ್ತಾನೆ. ಲಕ್ಷ್ಮಣ ಪ್ರಾಣ ಬಿಟ್ಟು ಬಿಟ್ರೆ ರಾಮ ಪ್ರಾಣ ಬಿಟ್ಟು ಬಿಡ್ತಾನೆ. ರಾಮ ಪ್ರಾಣ ಬಿಟ್ಟರೆ ರಘುವಂಶವೂ ಇಲ್ಲ, ಹಂಗಾಗೋಗುತ್ತೆ. ಅಯ್ಯಯ್ಯೋ, ಇಷ್ಟು ಕೆಟ್ಟ ಕೆಲಸಕ್ಕೆ ನಾನು ಜವಾಬ್ದಾರಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವನು ತನ್ನನ್ನು ತಾನೇ ಮಾನಸಿಕವಾಗಿ ಮತ್ತೆ ವಾಪಸ್ ಆತ್ಮಾವಲೋಕನವನ್ನು ಮಾಡಿಕೊಳ್ತಾನೆ. ಏನಂತ, ಓಹೋ ತಪ್ಪು ಮಾಡಿದೆ ನಾನು, ಇಷ್ಟು ಹೊತ್ತು ನಾನು ಸೀತೆಯನ್ನು ಹುಡುಕ್ತೀನಿ ಅಂತ ಹೇಳಿ ಕಷ್ಟಪಟ್ಟು ಹುಡುಕಿತಾ ಇದ್ದೆ, ಆದರೆ ಆ ಭಗವಂತ ಕೈ ಜೋಡಿಸಿದ ಹೊರತು ಏನು ಕೆಲಸವಾಗೋದಿಲ್ಲ ಅಂತ ಹೇಳಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡ್ತಾನಂತೆ. ನಮಸ್ತು ರಾಮಾಯ ಸಲಕ್ಷ್ಮಣಾಯ, ನಮೋಸ್ತು ತಸ್ಮೈ ಜನಕಾತ್ಮಜಾಯೈ, ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯ, ನಮೋತು ಚಂದ್ರಾಗ್ನಿ ಮರುದ್ಗಣೇಭ್ಯ. ಎಲ್ಲರಿಗೂ ನಮಸ್ಕಾರ. ಸೀತಾಮಾತೆ ತೋರಿಸಿಕೊಡಮ್ಮ ನಿನ್ನನ್ನ ಅಂತ ಹೇಳಿದರೆ, ಮೇಲಿದ್ದಂತಹ ಯಾವ ಶಿಂಶುಭ ವೃಕ್ಷದ ಮೇಲೆ ಕೂತಿದ್ನೋ ಅದೇ ವೃಕ್ಷದ ಕೆಳಗಡೆಯಲ್ಲಿ ಸೀತಾಮಾತೆ ಕಾಣಿಸ್ಕೊಂಡ್ಲಂತೆ. ಆ ರೀತಿಯಲ್ಲಿ ನಾವು ಆ ಭಗವಂತನನ್ನ ಸರ್ವಲೋಕ ಶರಣ್ಯ, ಅವನು ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ತಕ್ಕಂತಹ ಅವನು ಒಂದು ಕರುವನ್ನ ಎಲ್ಲಿ ದಾರಿ ತಪ್ಪಿ ಹೋಗುತ್ತೋ, ಸಮಯಕ್ಕೆ ಎಲ್ಲಿ ಹಾಲು ಕುಡಿಯದೆ ಹೋಗುತ್ತೋ, ಎಲ್ಲಿ ಊಟ ಮಾಡದೆ ಹೋಗುತ್ತೋ, ಕೆಳಗೆ ಬೀಳುತ್ತೋ ಅನ್ನೋ ರೀತಿಯಲ್ಲಿ ತಾಯಿಯ ರೀತಿಯಲ್ಲಿ ಕಾಯ್ತಾನಂತೆ. ಅಂಥವನನ್ನ ನಾವು ನೆನಪಿನಲ್ಲಿಟ್ಟು ಆ ಶರಣು ಹೋಗದೆ ಹೋದರೆ, ಈ ಶರಣಾಗತಿಯನ್ನ ಅರಿತು ರಾಮಾಯಣವನ್ನ ಕಲಿತು ಏನು ಪ್ರಯೋಜನವಿಲ್ಲವಾಗುತ್ತೆ. ಈ ಪರಮಾತ್ಮ ಯಾವ ರೀತಿಯಲ್ಲಿ ಅಂತ ಅಂದ್ರೆ, ನೆಲೆ ನಿಂದ್ರು ಉಯಿರ ಇತ್ತಂದಾಯ್, ಇಂತಹ ಶರೀರವನ್ನ ಕೊಟ್ಟೆ, ಅದರಲ್ಲಿ ಓರ್ ಉಯಿರಾಗಿ ಆ ಜೀವಾತ್ಮನ ಜೊತೆಯಲ್ಲಿ ಪರಮಾತ್ಮನಾಗಿ, ತಾನ್ ತಂದ ಉಯಿರೈ ಎನ್ನದೆಲ್ಲ ಎಂದು ಅರಿವುತ್ತಂದೆ. ನನ್ನ ಜೀವಾತ್ಮವು ನಾನೇ ಅಲ್ಲ ಅನ್ನತಕ್ಕಂತಹ ಅರಿವನ್ನ, ಆ ತಿಳುವಳಿಕೆಯನ್ನು ಕೂಡ ಕೊಟ್ಟೆ. ತಾನ್ ತಂದ ನಲ್ವಳಿಯಾಲ್, ತಾನು ತೋರಿಸಿದಂತಹ ಒಳ್ಳೆ ದಾರಿಯಲ್ಲಿ ನನ್ನನ್ನ ಕರ್ಕೊಂಡು ಹೋಗಿ ಮೋಕ್ಷವನ್ನೂ ಕೊಟ್ಟೆ. ಮೋಕ್ಷಕ್ಕೆ ಹೋದಂತಹ ಮಗುವಿಗೆ ಅಲ್ಲಿ ಭಗವಂತನ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ವಂತೆ. ಆವಾಗ ಕರ್ಕೊಂಡು ಬಂದು ತಾನೇ, ಮಗು ನೋಡು, ನನ್ನ ಪಾದವನ್ನು ಮುಟ್ಟಿ ನೋಡು, ನನ್ನ ಪಾದದಲ್ಲಿ ಯಾವ
ಇದು ಮಾಧುರ್ಯ ಸಿಗ್ತದೆ ನಿನಗೆ, ಯಾವ ಆನಂದ ಸಿಗ್ತದೆ, ಪರಮಾನಂದ ಆನಂದ ಸಿಗ್ತದೆ ಅನ್ನೋದನ್ನ ಅವನೇ ತೋರಿಸಿಕೊಡ್ತಾನಂತೆ. ಅಂತ ದಯಾಳುವಾದಂತಹ ಪರಮಾತ್ಮ ನೋವಿನಲ್ಲಿ ಇರತಕ್ಕಂತಹ ಭಕ್ತರನ್ನ ಕಂಡರೆ ಒದ್ದಾಡುವಂತಹ ತಾಯಿಯಂತೆ ತನ್ನ ಬಳಿ ಬರ್ತಾನೆ. ಯಾವಾಗಲೂ ತಾನೇ ಅವರ ಬಳಿಯಲ್ಲಿ ಬಂದು ಅವರಿಗೆ ಸಹಾಯ ಮಾಡತಕ್ಕಂಥವನು. ಮುಂದೆ ತಿಳಿಯುತ್ತದೆ ಯಾವ ರೀತಿಯಲ್ಲಿ ಭಗವಂತ ಮಿತ್ರಭಾವೇನ ಸಂಪ್ರಾಪ್ತಂ ನತ್ಯಜೇಯಂ ಕಥಂಚನ, ನಾನು ಮಿತ್ರಭಾವದಿಂದ ಬಂದವರನ್ನ ಯಾವ ಕಾರಣಕ್ಕೂ ಬಿಡುವುದಿಲ್ಲ, ಅವರನ್ನ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಮುಂದೆ ಹೇಳ್ತಾನೆ. ಅದು ನಿಮಗೆ ವಿಚಾರ ಬರ್ತದೆ. ಅವ ಸುಗ್ರೀವನ ಹತ್ರ ಹೇಳಿ ಕಳಿಸ್ತಾನೆ, ಹೋಗಪ್ಪ ಸುಗ್ರೀವ ವಿಭೀಷಣನನ್ನ ಕರ್ಕೊಂಡು ಬಾ, ನೀನೇ ಕರ್ಕೊಂಡು ಬಾ. ಸುಗ್ರೀವ ತುಂಬಾ ತರ್ಕ ಮಾಡ್ತಾನೆ, ಆ ವಿಚಾರ ಮಾತಾಡೋಣ ಮುಂದೆ. ಕರ್ಕೊಂಡು ಬಾ, ಹೋಗು, ನೀನು ಹೋಗಿದೆಯಲ್ಲ, ವಿಭೀಷಣ ಬರ್ತಾನೆ ಅಂತ ಹೇಳಿ ಆ ವಿಭೀಷಣನ ಜೊತೆಯಲ್ಲಿ ಅಕಸ್ಮಾತ್ ವಿಭೀಷಣನೇ ಅಲ್ಲದೆ ಅವರ ಅಣ್ಣ ರಾವಣ ಬಂದಿದ್ರು ಅವನಿಗೂ ಕೂಡ ನಾನು ಅಭಯವನ್ನ ಕೊಡ್ತೇನೆ, ಕರ್ಕೊಂಡು ಬಾ ಅಂತ ಹೇಳಿ ಹೇಳ್ತಾನಂತೆ. ಮುಂದಿನ ಭಾಗದಲ್ಲಿ ನಾವು ವಿಶದವಾಗಿ ಈ ರಾಮನ ವಿಭೀಷಣನ ಶರಣಾಗತಿಯನ್ನ ನೋಡೋಣ. ಜೈ ಶ್ರೀರಾಮ್.